ಜಾಗ ಇಲ್ಲ, ಕುಂದ್ರಕ್ಕೆ ಜಾಗ ಇಲ್ಲ, ಮಕ್ಕಳನ್ನ ಬೆಳೆಸಕ್ಕೆ ಜಾಗ ಇಲ್ಲ, ಎಷ್ಟೋ ಇದ್ದಾರೆ. ಆದ್ರೆ ಅಲ್ಲ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾನ. ಇದು ಅಲ್ಲ ಕೊಟ್ಟಿದ್ದ ನೇಮತ್ತು. ಇದಕ್ಕೆ ನಾವು ಒಂದು ಮಿನಿಮಮ್ ಒಂದು 4 ರಕಾತ್ ಜುಹರ್, ಒಂದು ಅಸರ್ 4 ರಕಾತ್, ಮಗ್ರಿಬ್ ಒಂದು 3 ರಕಾತ್, ಇಶಾ ಒಂದು 4 ರಕಾತ್, ಫಜ್ರ್ ಒಂದು 2 ರಕಾತ್, ಇಷ್ಟಾದ್ರೂ ನಮಾಜ್ ಅದಾ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ನಾವು ಇಷ್ಟು ಕೂಡ ಅಲ್ಲಾನಿಗೆ ಅಬಾರಿ ಇಲ್ಲ. ಉದಾಹರಣೆಗೆ ನಿಮ್ಮ ಕೇತಲ್ಲಿ ಕೆಲಸ ಮಾಡ್ತಾರ, ಕೆಲಸ ಮಾಡೋರಿಗೆ ನೀವು ವಾಪಸ್ ಏನು ಕೊಡ್ತೀರಿ? ಅಜೂರ್ ಕೊಡ್ತೀರಿ. ಏನು ಎಷ್ಟು ಕೆಲಸ ಮಾಡಿದ್ಯಾ ಹಿಸಾಬಾಗಿ ಕೊಡ್ತೀರಿ. ಸುಮ್ಮನೆ ಅವ್ನು ಬಂದು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ನಿಂತ್ಕೊಂಡು ನೋಡಿದ್ರೆ ನೀವು ರೊಕ್ಕ ಕೊಡ್ತೀರೇನ್ರಿ? ಯಾಕೆ ಕೊಡೋದಿಲ್ಲ? ಅವ್ನು ಕೆಲಸ ಮಾಡಿಲ್ಲ ಅಂತೀರಿ. ಅಲ್ಲ 6 ಎಕರೆ ಜಾಗ ಕೊಟ್ಟಿದ್ದಾನ, ಅವನು ಇಷ್ಟು ಕಣ್ಣು ಕೊಟ್ಟಿದ್ದಾನ, ಕೈಕಾಲು ಕೊಟ್ಟಿದ್ದಾನ, ಎಲ್ಲ ಕೊಟ್ಟಿದ್ದಾನ. ಒಂದು ವಕ್ತ ನಮಾಜ್ ಮಾಡಿದೆ ಸುಮ್ಮನೆ ನಿಂತ್ಕೊಂಡು ನೋಡಿದ್ರೆ ನಾಳೆ ಅವ್ನು ಕೇಳಲ್ಲ ಏನಪ್ಪ? ಏನು ಜವಾಬ್ ಕೊಡ್ಬೇಕು ನಾವು? ನಾವು ಕೆಲಸ ಮಾಡಿದ್ರೆ 1 ಸೆಕೆಂಡ್ ಕೆಲಸ ಮಾಡಿದ್ರೆ ಸುಮ್ಮನೆ ಕುಂದ್ರೆ ನಾವು ಬಿಡೋಂಗಿಲ್ಲ. ಅದೇ 6 ಎಕರೆ ಜಾಗ ಕೊಟ್ಟು ಇಷ್ಟು ನಿಯಮತ್ ಕೊಟ್ಟು ಒಂದು ವಕ್ತ ನಮಾಜ್ ಮಾಡದೇ ಇದ್ರೆ ಅಲ್ಲ ನಮಗೆ ಮಾಫ್ ಮಾಡೋದಿಲ್ಲ. ಈ ಜಾಗ ನಾಳೆ ನಮಗೆ ಬದ್ವಾಗಿ ನಿಲ್ತದ. ಈ ಜಾಗ ನಾಳೆ ನಮ್ಗೆ ಬದ್ವ ಆಗಬಾರ್ದು, ನಮಗೆ ವಿರುದ್ಧ ಆಗಬಾರ್ದು ಅಂತ ಹೇಳಿದ್ರೆ ಮಿನಿಮಮ್ ಅದಕ್ಕೊಂದು ಶುಕ್ರ ಅದ ಮಾಡುವಂಥ 5 ವಕ್ತ ನಮಾಜ್ ಅದ ಮಾಡಿ. ಮತ್ತೆ ಹೇಳ್ತೀರಿ ನೀವು, ತುಂಬ ಮಂದಿ ಹೇಳ್ತಾರೆ ನಮಗೆ ಗೊತ್ತೈತಿ, हजरत हमें नमाज नहीं पढ़े, हजरत नमाज नहीं सीखे, हमें सीखने वाला कोई भी नहीं था, हमें कैसा नमाज पढ़ना? सिर्फ मैं बोल रहा हूँ तुम्हें सीखने की जरूरत नहीं, कैसा हमें वैसा नमाज पढ़ो. हजरत के ज्यादा तुम्हारा नमाज बहुत जल्दी कबूल होता. ನನಗಿಂತ ಮೊದಲು ನಿಮ್ಮ ನಮಾಜ್ ಕಬೂಲ್ ಹೋಗ್ತದ. ನಾನು ನಮಾಜ್ ಮಾಡೋದಕ್ಕಿಂತ ಭಾಳ ದೊಡ್ಡ ಸವಾಬ್ ನಿಮಗಿದೆ. ಆದ್ರಿಂದ ಗೊತ್ತಿರೋ ಥರ ನಮಾಜ್ ಮಾಡಿ, ಅದೆಷ್ಟು ಬರ್ತದೋ ಅಷ್ಟು ಮಾಡಿ, ಅದು ಕಬೂಲ್ ಆಗೇ ಆಗ್ತದ. ಇವತ್ತಲ್ಲ ನಾಳೆ ಅದ್ರ ಫಲ ಗೊತ್ತಾಗ್ತದೆ. ನಾಳೆ ಯಾರು ಇದನ್ನ ತಗೊಂಡೋಗೋದಿಲ್ಲ, ನಾವೆಲ್ಲ ಇಂತಿಕಾಲ ಆಗೋರೆ, ಯಾರಿಗೇನು ಸಿಗೋದೇನಿಲ್ಲ. ಆದ್ದರಿಂದ ಚೆನ್ನಾಗಿ ಬದುಕಲಿಕ್ಕೆ, 5 ವಕ್ತ ನಮಾಜ್ ಅದಾ ಮಾಡಲಿಕ್ಕೆ, ರೋಜಾ ನೋಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಪ್ರತ್ಯೇಕವಾಗಿ ನಿಮ್ಮ ಮಕ್ಕಳು ಎಷ್ಟು ಮಂದಿ ಇದ್ದಾರೋ ಅಷ್ಟು ಮಂದಿಯನ್ನು ಮಕ್ತಬಕ್ಕೆ ನಮ್ಮ ಮದ್ರಸಕ್ಕೆ ಕಳಿಸಿ, ನಾವು ಅವ್ರಿಗೆ ಕಲಿಸ್ತೀವಿ. ಏನಿಲ್ಲ ಅಂದರು ನಾಳೆ ನೀವು ಇಂತಿಕಾಲಾಗಿ ಮಲಗಿದ್ರೆ ನಿಮ್ಮ ಜನಾಜದ ಮುಂದೆ ನಾನು ದುವಾ ಮಾಡಿದ್ರೆ ಹೆಂಗೆ ನಮಾಜ್ ದುವಾ ಮಾಡ್ತೀನಿ ಅಂತ ಹೇಳಿದ್ರೆ, ಯಾ ಅಲ್ಲ ಈ ಜನಾಜಗೆ ನೀನು ಮಗ್ಫಿರತ್ ಕೊಡು ಅಂತ ಹೇಳ್ತೀವಿ. ಅದೇ ನಿಮ್ಮ ಮಕ್ಕಳು ಖಾಸಾಗಿ ದುವಾ ಮಾಡೋದಾದರೆ ಕಣ್ಣೀರು ಹಾಕಿ ಮನಸ್ಸೊಳಗಿಂದ ದುವಾ ಮಾಡ್ತಾರ ಮಕ್ಕಳು. ಅಲ್ಲ ನನ್ನ ತಾಯಿ ಹೋಗ್ತಾ ಇದ್ದಾರ, ಅವ್ರು ಗಲ್ತಿ ಮಾಡಿದ್ರೆ ಮಾಫ್ ಮಾಡು, ಜನ್ನತ್ ಕಳಿಸ್ಕೊಡು ಅಂತ ಮಕ್ಕಳು ಮನಸ್ಸೊಳಗಿಂದ ದುಃಖವಾಗಿ ಕಣ್ಣೀರು ಹಾಕಿ ದುವಾ ಮಾಡ್ತಾರ. ಅಂಥ ಒಂದು ಮಕ್ಕಳು ನಾವು ಸೃಷ್ಟಿ ಮಾಡಿ ಕೊಡ್ತೀವಿ ನಿಮ್ಮ ಕೈಗೆ. ಇನ್ಶಾ ಅಲ್ಲಾ ನೀವು ಮಕ್ಕಳನ್ನ ಕಳಿಸಿ, ನಿಮ್ಮೆಲ್ಲರ ಜೀವನ ಅಲ್ಲ ಖೈರ್ ಮಾಡಿಕೊಡ್ಲಿ. आप सभी लोगों को अल्लाह खैर बरकत इज्जत अता फरमाए. एक खेत में ज़्यादा आप लोगों के क्या ज़रूरत है सभी एक खेत की वजह से करने के अल्लाह तौफीक अता फरमाए. आपका घर में कोई भी पढ़ने वाले सीखने वाले रहे तो अच्छे से सीखने का, अच्छे से पढ़ने का, अच्छे काम मिलने का अल्लाह तौफीक अता फरमाए. और आज आप लोग हमें एक खाना खिलाए, अल्लाह सुब्हान ताला एक खाने के एक सवाब बोल के कल जन्नत की खाना आप सभी को खिलाएंगे. अल्लाह खिलाता फरमाए.